ಮೇಘನರಾಜ್ ಅವರಿಗೆ ಸಾಕಷ್ಟು ಜನ ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ನಿಮ್ಮ ಮದುವೆ ಯಾವಾಗ, ಎರಡನೇ ಮದುವೆ ಆಗ್ತೀರಾ ಅಂತೆಲ್ಲ. ಅಷ್ಟಕ್ಕೂ ಮೇಘನರಾಜ್ ಅವರು ಅದ್ರ ಬಗ್ಗೆ ತೀರ್ಮಾನವೂ ಸಹ ತಗೊಂಡಿಲ್ಲ, ಯೋಚನೆಯೂ ಸಹ ಮಾಡಿಲ್ಲ, ಅವಶ್ಯಕತೆನೂ ಕೂಡ ಇಲ್ಲ. ಅವಶ್ಯಕತೆ ಇಲ್ದಿರುವಾಗ ಯಾಕೆ ಆ ರೀತಿ ಎಲ್ಲ ಯೋಚನೆ ಮಾಡ್ಬೇಕು, ತೀರ್ಮಾನ ತೆಗೆದುಕೊಳ್ಬೇಕು? ಎಲ್ಲವೂ ಕೂಡ ಊಹಾಪೋಹಗಳಷ್ಟೇ. ಕೆಲವೊಂದು ಸೋಷಿಯಲ್ ಮೀಡಿಯಾಗಳೆಲ್ಲ ಕೇಳಿ ಬರುತ್ತಿರುವಂತದ್ದು ಮೇಘನ ಅವರು ಮದುವೆ ಆಗ್ತಾರೆ ಅಂತ, ಹಾಗೆ ಹೀಗೆ ಅಂತ. ಖಂಡಿತವಾಗಿಯೂ ಕೂಡ ಇಲ್ಲ, ಅದಕ್ಕೆಲ್ಲ ಕಿವಿನೂ ಕೂಡ ಕೊಡಬಾರ್ದು. ಚಿರುವೆ ಪ್ರಪಂಚ ಆಗಿದ್ರು, ಚಿರು ಹೋದ್ಮೇಲೆ ಈಗ ರಾಯನ್ ಬಂದಿದ್ದಾರೆ, ರಾಯನ್ ಪ್ರಪಂಚ. ರಾಯನ್ ನೋಡ್ಕೊಳ್ಳೋದ್ರಲ್ಲೇ ಬಿಸಿ ಆಗಿರ್ತಾರೆ, ಮತ್ತೆ ಮನೆಯಲ್ಲಿ ಕುಕಿಂಗ್ ಮಾಡುವುದು ಅಂದ್ರೆ ಇಷ್ಟ. ಸೊ ಈ ರೀತಿಯ ಒಂದು ಸಮಯವನ್ನ ಕಳೀತಾರೆ. ಇನ್ನುಳಿದಂತೆ ಶೂಟಿಂಗ್ ನಲ್ಲೇ ಬಹುತೇಕ ಬ್ಯುಸಿ ಆಗಿರ್ತಾರೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಎರಡನೇ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೂ ಕೂಡ ಅವ್ರಿಗೆ ಸಮಯ ಇಲ್ಲ, ಯೋಚನೆ ಸಹ ಮಾಡಿಲ್ಲ. ಸೊ ಹೀಗಾಗಿ ಆರಾಮಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಮಗನಿಗೆ ಸ್ಕೂಲ್ಗೂ ಕೂಡ ಸೇರಿಸಿದ್ದಾರೆ. ಮಗನಿಗೆ ಹೋಮ್ ವರ್ಕ್ ಮಾಡುವಂತದ್ದು, ಮಗ ಆಟವಾಡುವುದನ್ನ ನೋಡುವಂತದ್ದು. ಸೊ ಮಗ ಚೆನ್ನಾಗಿ ಡ್ರಾಯಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾರೆ ರಾಯನ್ ಅವರು. ಸೊ ಹೀಗಾಗಿ ಅವ್ರನ್ನು ಕೂಡ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ರಾಯನ್ನ ಬಹಳಷ್ಟು ರೀತಿಯಲ್ಲಿ ದೊಡ್ಡವನಾಗಿ ಮಾಡ್ತಾರೆ. ಮೇಘನರಾಜ್ ಅವರು ಒಂದೊಳ್ಳೆ ಬುದ್ಧಿಗಳನ್ನು ಹೇಳ್ಕೊಡ್ತಾರೆ. ಮೇಘನರಾಜ್ ಅವರ ಒಂದು ಕುಟುಂಬ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಪ್ರಮೀಳಾ ಜೋಶಾಯ್ ಅವರು, ನಂತರದಲ್ಲಿ ಸುಂದರ್ರಾಜ್ ಸರ್ ಅವರು. ಸೊ ಎಲ್ಲರೂ ಕೂಡ ಅಷ್ಟೇ ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಕೆಲವು ವರ್ಷಗಳ ಹಿಂದೆ. ತುಂಬಾ ಚೆನ್ನಾಗಿರುವಂತಹ ಮನೆ ಅದು. ಈಗ ಸದ್ಯಕ್ಕೆ ಮೇಘನ ಅವರು ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ.